ಬೆಳ್ತಂಗಡಿ ಶಾಸಕನ ವಿವಾದಾತ್ಮಕ ಹೇಳಿಕೆ ಮತ್ತೆ ಸುದ್ದಿಯಲ್ಲಿರುವಂಥದ್ದು ಸಾಮಾಜಿಕ ವಲಯ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇರುವಂಥದ್ದು. ಈ ಮೊದಲು ಕೂಡ ಇದೇ ವಿಚಾರದಲ್ಲಿ ಇಂತಹದೇ ವಿಚಾರಗಳನ್ನು ಎತ್ತಿ ತಗಾದೆ ತೆಗೆದಿರುವಂತಹ ಸಾಮಾಜಿಕ ವಲಯದಲ್ಲಿ ಭಾಷಣಗಳು ವೈರಲ್ ಆಗ್ತಾ ಇದ್ದು, ಇದರ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪಂಡಿತ ಪೋಪುನತ್ತೆ ಅಕಲ್ ಮಲ್ಪುನಂಚಿದ್ನ ಬ್ಯಾರಗ್ ನಮ ಎಂಕಲ್ನ ಜವನೇರ್ನ ಬ್ಯಾರ ಅಂದ್ ಪಂಡಿದ್ ಅಕಲ್ ಮಲ್ಪುನಂಚಿದ್ನ ವಹಿವಾಟುಗಳ ನಿಖಲ್ ಶಕ್ತಿ ನಿಧಿಂಜಾರ್ನ ಮಾತ್ರ ನನಾತ್ ಸಮಾಜ ಅಕಲ್ ಈ ಸಮಾಜಮುಖಿ ಕೆಲಸ ಮಲ್ಪರೆ ಶಕ್ತಿ ಆಪುಣು ಒಂದು ಪನ್ಪುನಂಚಿದ್ನ ಪಾತೆರನ್ನ ನಾನು ಈ ಸಂದರ್ಭ ಪನ್ಪೆ ದಯನ್ ಬಂಡ ನಮ್ಮ ಮಸ್ತ್ ಸಂದರ್ಭಡು ಹಿಂದುತ್ವ ಪಾತೆರುವ ಭಾರಿ ಅಡ್ಡೆ ಜವನೇರಪ್ಪ ಭಾರಿ ಶೋಕದ ಬೇಲೆ ಮಲ್ಪೇರಿ ಅಣ್ಣ ఆయన ಅಂಗಡಿ ಚಪ್ಪಲ್ದ ಅಂಗಡಿ ಇತ್ತು, ఆయన ಚಪ್ಪಲ್ದ ಅಂಗಡಿ ಬೊಪ್ಪುಜಿರ ಬುಕ್ವರಿ ಅಬ್ದುಲ್ಲನ ಚಪ್ಪಲ್ದ ಅಂಗಡಿ ಅವ್ಳು ಭಾರಿ ಅಡ್ಡೆ ₹4 ಕಮ್ಮಿ ಕೊರ್ಪೇನ್ ₹4 ಜಾಸ್ತಿ ಅಣ್ಣ ಮಲ್ಲೆಜ್ಜಿ ಅವು ಟೀಮ್ ದಕ್ಷಿಣ ಕಾಶಿದ ಜವನೇರ್ ಮಲ್ಪುನಂಚಿದ್ನ ಹಿಂದೂ ಜವನೇರ್ ಮಲ್ಪುನಂಚಿದ್ನ ಅಂಗಡಿ ಬೇರೆ ಮಲ್ತಾರಂದ ನನಾತ್ ಈ ರೀತಿದ ಕಾರ್ಯಕ್ರಮಲೇನು ಮಲ್ಪರೆ ಪೂರಕ ಆಪುಂಡು ಶಕ್ತಿ ಆಪುಂಡು ಅಂತ ಪನ್ನ ಪಾತ್ರ ಪನೊಂದು ಇನಿದ್ದ ಈ ಒಂಜಿ ಈತ್ ನಿಖಲ ಈ ಮೂಲೊಂಜಿ 7,000 ಜನ ಸೇರಿದೇರು ಸಚಿನ್ 5 ಒಂಜಿ 10,000 ಜನ ಅಂದ್ ಪತ್ಗ ನಮ್ಮ 10,000 ಜನಲ ಇಡಗಿನಿ ದೇವಸ್ಥಾನದ ಈ ಕಾರ್ಯಕ್ರಮಗೋಸ್ಕರ ಬೈದ ನನ್ನಡು ದುಂಬು ಉಬಾರ್ಡ್ ಅತನ ಈ ಟೀಮ್ ದಕ್ಷಿಣ ಕಾಶಿದ ಜವನೀರು ಓಲೋಲು ಆಕಲ್ನ ವ್ಯವಹಾರನ ಜೀವನನ ಮಲ್ತೊಂದುಲ್ಲೇರ ಒಂಜಿ ಸಂಕಲ್ಪ ಮಲ್ಪೊಡು ಎನ್ನ ಇಲ್ಲಡೆಗೆ ಈ ಟೀಮ್ ದಕ್ಷಿಣ ಕಾಶಿದ ಅಕಲ್ ಮಲ್ಪುನಂಚಿನ ಬ್ಯಾರಡ್ ಯಾನ್ಲ ಒಂಜಿ ಬ್ಯಾರನ್ ಈ ಟೀಮ್ ದಕ್ಷಿಣ ಕಾಶಿದ ಜವನೇರೆ ಕೊರ್ಪೆ ಅಂದ ನಿಖಲು ನಿರ್ಣಯ ಮಲ್ತಾರಂದ ಪ್ರಾಯಶಃ ನನಾತ್ ಎಡ್ಡೆ ಕಲಾವಿದರಲ್ಲಿ 93 ಕಾರ್ಯಕ್ರಮ ಮಲ್ಪೆರ್ಲ ಈ ಜವನೇರಿಗೆ ಶಕ್ತಿ ಆಪುಣು ಪಂಜಿನ ಪಾತ್ರನ ಪನಂದು ಮಾತೆರೆಗಳ ಒಂದಿಸದೆ ಎರಡು ಪಾತ್ರ ಮುಗಿಸವೆ. ಈ ಒಂದು ವಿಡಿಯೋದಲ್ಲಿ ನೀವೆಲ್ಲ ಗಮನಿಸಿರ್ಬೋದು, ಹಿಂದೂಗಳು ಅಂದರೆ ಈ ಒಂದು ತುಳುವಿನಲ್ಲಿ ಮಾತಾಡುವಂತಹ ವಿಚಾರ, ಹಿಂದೂಗಳ ವ್ಯಾಪಾರವನ್ನು ಹಿಂದೂಗಳೊಂದಿಗೆ ಮಾಡಿ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕಿದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇದೆಲ್ಲವನ್ನ ಪದವನ್ನು ಉಪಯೋಗಿಸಿ ಮಾತಾಡುವಂತಹ ಏಕಚಿಂತಕರು, ಅಂದರೆ ಒಂದೇ ಧರ್ಮದ ಬಗ್ಗೆ ಅವರು ನಿಜವಾಗ್ಲೂ ಹರೀಶ್ ಪೂಂಜಾ ಅವರ ಬಗ್ಗೆ ನಾನು ಈ ಒಂದು ವಿಚಾರದಲ್ಲಿ ಬೇರೆ ಯಾವ ಹಿಂದೂಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹರೀಶ್ ಪೂಂಜಾ ಅನ್ನುವಂತಹ ಆ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೇನೆ. ಈ ಮೊದಲು ಕೂಡ ಯಾವುದೋ ಒಂದು ಗ್ರಾಮದಲ್ಲಿ ಹೋಗಿ ಮುಸ್ಲಿಮ್ಗಳ ಮೇಲೆ ಪೆಟ್ರೋಲ್ ಕಳ್ಳತನದ ಆರೋಪವನ್ನು ಮಾಡಿದರು. ಅಂದರೆ ಅಲ್ಲಿನ ಜನರೇಟರ್ನಿಂದ ಪೆಟ್ರೋಲ್ ಕದೀತಾರೆ ಅಂತ ಹೇಳ್ಕೊಂಡು ಆರೋಪವನ್ನು ಮಾಡಿದರು. ಆರೋಪ ಮಾಡಿ ನಂತರ ಭಾಷಣ ಮಾಡಿ ವೇದಿಕೆಯಿಂದ ಇಳಿದು ನೇರವಾಗಿ ಮುಸ್ಲಿಂ ಮುಖಂಡರುಗಳ ಮನೆಗೆ ಹೋಗಿ ಅಥವಾ ಫೋನ್ ಮುಖಾಂತರ ಮಾತನಾಡಿ ಸಾಹೇಬ್ರೆ, ನಾವು ನಿಮ್ಮ ಬಗ್ಗೆ ಒಂದು ಮಾತನ್ನು ಹೇಳಿದ್ದೇನೆ, ಅವ್ರು ತುಳುವಲ್ಲಿ ಹೇಳುವಂಥದ್ದು ಇದು ಅದೇ ಗ್ರಾಮದ ಕೆಲವೊಂದು ನಾಯಕರುಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಅವರು ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ, ನಂತರ ಕೂಡಲೇ ಮುಸ್ಲಿಂ ಮುಖಂಡರುಗಳಿಗೆ ಫೋನ್ ಮಾಡಿ, ಸಾಹೇಬ್ರೆ ಏನು ಇಂಚ ಒಂದು ನೆರ್ತೆ ಅಂತ ಹೇಳಿದರೆ ನಾನು ನಿಮಗೆ ಈ ಥರ ಬೈದಿದ್ದೇನೆ, ಕ್ಷಮೆ ಇರಲಿ, ಅದು ರಾಜಕೀಯಕ್ಕೋಸ್ಕರ ಮಾತಾಡುವಂಥದ್ದು, ನೀವೇನು ಟೆನ್ಷನ್ ಮಾಡಬೇಕಂತ ಅಗತ್ಯ ಇಲ್ಲ, ನಿಮಗೆ ಬೇಕಾದಂತಹ ಏನಾದರೂ ಕೆಲಸ ಕಾರ್ಯ ಇದ್ದರೆ ಹೇಳಿ, ನಾನು ಮಾಡಿಕೊಡ್ತೀನಿ, ಯಾವುದೇ ಟೆನ್ಷನ್ ಬೇಡ, ನಾನು ಈ ರಾಜಕೀಯಕ್ಕೋಸ್ಕರ ನಾವು ಇದು ಮಾತಾಡಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನೇ ಹೇಳಿರುವಂಥದ್ದು. ಹಲವು ನಾಯಕರುಗಳು ಸಾಮಾಜಿಕ ವಲಯದಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಕಾರಣ ಆಗಿತ್ತು. ಇದು ನಿಮಗೂ ಕೂಡ ಈ ಒಂದು ವಿಚಾರದಲ್ಲಿ ಅನುಭವ ಆಗಿದ್ದರೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಯಾಕೆ ಇದನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಉಪ್ಪಿನಂಗಡಿಯಲ್ಲಿ ನಿನ್ನೆ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ, ಹಿಂದೂ ಬಾಂಧವರ ಒಂದು ಕಾರ್ಯಕ್ರಮ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಹಲವು ನಾಯಕರಿದ್ದರು. ಪುತ್ತೂರಿನ ಶಾಸಕರು ಹೋಗಿದ್ದರು, ಆಮೇಲೆ ಪುತ್ತೂರಿನ ಮಾಜಿ MLA ಹೋಗಿದ್ದರು, ಆಮೇಲೆ ಪುತ್ತೂರಿನ ಹಿಂದುತ್ವದ ನಾಯಕ ಅರುಣ್ ಕುಮಾರ್ ಪುತ್ತಿಲ್ ಅವರು ಹೋಗಿದ್ದರು, ಆಮೇಲೆ ಹರೀಶ್ ಪೂಂಜಾ ಇದ್ದರು, ಆಮೇಲೆ ಸಂಸದರಿದ್ದರು, ಹಲವು ಪ್ರಮುಖ ನಾಯಕರು ಸೇರಿಕೊಂಡಂತಹ ಒಂದು ಹಿಂದೂ ಸಂಗಮ ಅಲ್ಲಿ ನಡೀತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಪುತ್ತೂರು ಶಾಸಕರು ಮಾತಾಡಿದ್ದು ಕೂಡ ಗಮನಿಸಬಹುದು. ಕೆಲವು ವ್ಯಕ್ತಿಗಳನ್ನು ಅಭಿಸಂಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಮಾಜಿ MLA ವಿಚಾರದಲ್ಲಿ ಮಾತಾಡಿದರು, ಇವರು ನಮ್ಮ ಆತ್ಮೀಯರು, ಮಾಜಿ MLA ಕೂಡ ಹೌದು. ಇನ್ನು ಪುತ್ತಿಲ ಅವರ ವಿಚಾರದಲ್ಲಿ ಅವರು ನಮ್ಮ ಆತ್ಮೀಯರು ಇವರು ಅಂತಲೇ ಅವರು ಸಂಬೋಧನೆ ಮಾಡಿದರು. ಇನ್ನು ಹರೀಶ್ ಪೂಂಜಾ ವಿಚಾರದಲ್ಲೂ ಕೂಡ ಅದೇ ರೀತಿ ಹೇಳಿದರು, ಹರೀಶ್ ಪೂಂಜಾ ಅವರು ಕೂಡ ನಮ್ಮ ಆತ್ಮೀಯರು ಅಂತ. ಅಂದರೆ ರಾಜಕೀಯ ಬೇರೆ, ಇದು ಬೇರೆ. ಅಂದರೆ ಅಶೋಕ್ ರೈ ಅವರು ಹೇಳಿರುವಂತಹ ಭಾಷಣ ಬೇಕಾದರೆ ತುಣುಕನ್ನು ಬೇಕಾದರೆ ಇಲ್ಲಿ ಇಡ್ತೀನಿ ನೋಡಿ, ನಮ್ಮದು ಹಿಂದುತ್ವ, ನಾನು ಪಕ್ಕಾ ನೈಜ ಹಿಂದೂನೇ, ಅಂದರೆ ಹಿಂದೂ ಸಂಗಮದಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕೋ ಅದನ್ನೇ ಪುತ್ತೂರು ಶಾಸಕರು ಕೂಡ ಮಾತಾಡಿದರು. ಇದು ಕೂಡ ಒಂದು ರೀತಿಯಲ್ಲಿ ಜನರನ್ನು ಓಲೈಕೆ ಮಾಡುವಂತಹ ಪ್ರಯತ್ನ ಅಂತ ಕೂಡ ಸಾಮಾಜಿಕ ವಲಯ ಮಾತಾಡ್ತಾ ಇತ್ತು. ಅದು ಅಂದರೆ ನಾರ್ಮಲ್ ಟಾಕ್ ಆಗಿತ್ತು, ಅದು ಮಾತನಾಡಬೇಕಾದಂತಹ ಒಂದು ವಿಚಾರ. ಆದರೆ ಇವೆಲ್ಲ ಕಾರ್ಯಕ್ರಮದ ನಡುವೆ ಹರೀಶ್ ಪೂಂಜಾ ಅವರು ಮಾತಾಡಿದಂತಹ ಆ ಒಂದು ಮಾತುಗಳು ಇವತ್ತು ಸದ್ಯ
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುತ್ತದೆ. ನೋಡಿ, ಈ ಒಂದು ನಮ್ಮ ದೇಶದಲ್ಲಿ ಅಂತ ಹೇಳುವಾಗ, ನಮ್ಮ ದೇಶ ಅಂತ ಬರುವಾಗ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ, ನಾವೆಲ್ಲರೂ ಸಹೋದರರ ಹಾಗೆ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎನ್ನುವಂತಹ ಭೇದ ಭಾವ ಬರುವುದಿಲ್ಲ. ಈ ಒಂದು ಭೇದ ಭಾವ ಸೃಷ್ಟಿಯಾಗಿದ್ದು ಈ ಒಂದು ರಾಜಕಾರಣದಲ್ಲಿ ಕಾಂಗ್ರೆಸ್ BJP ಅಂತ ಏನಿದೆ, ಈ ಎರಡು ಪಕ್ಷಗಳ ನಾಲಾಯಕ ರಾಜಕಾರಣಿಗಳು ಸೃಷ್ಟಿ ಮಾಡಿದಂತಹ ಒಂದು ಕಂದಕ ಇದು. ಹಿಂದೂ, ಮುಸ್ಲಿಂ, ಕ್ರೈಸ್ತರ ನಡುವೆ ಕಟ್ಟಿದಂತಹ ಒಂದು ಕಂದಕ ಅಂತಾನೆ ಹೇಳ್ಬೋದು, ಬಿರುಕು ಮೂಡಿಸಿರುವಂಥದ್ದು. ಇದು ಪಕ್ಕ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ಗರು ಮುಸ್ಲಿಮರನ್ನ ಎಷ್ಟು ಓಲೈಕೆ ಮಾಡ್ತಾರೆ, ಅಷ್ಟೇ ಓಲೈಕೆಯನ್ನು BJPಗರು ಹಿಂದೂಗಳನ್ನು ಮಾಡ್ತಾರೆ. ಇಲ್ಲೂ ಮುಗ್ಧರು, ಅಂದರೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ, ಬುದ್ಧಿ ಎಲ್ಲ ಇದೆ, ಆದರೆ ನನ್ನ ಧರ್ಮದ ಉಳಿವಿಗಾಗಿ BJP ಇರುವಂಥದ್ದು, ಅಥವಾ ಮುಸ್ಲಿಮರು ನನ್ನ ಧರ್ಮದ ಉಳಿವಿಗಾಗಿ ಕಾಂಗ್ರೆಸ್ಸೇ ಇರುವಂಥದ್ದು. BJP ಬಂದುಬಿಟ್ರೆ ನಮ್ಮ ಧರ್ಮ ನಾಶ ಆಗಿಬಿಡುತ್ತೆ, ಅಥವಾ ಕಾಂಗ್ರೆಸ್ ಬಂದುಬಿಟ್ರೆ ನಮ್ಮ ಧರ್ಮ ನಾಶ ಆಗಿಬಿಡುತ್ತೆ ಅಂತ ಹಿಂದೂಗಳಲ್ಲಿ ಇವೆಲ್ಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಭಾವನೆಗಳೊಂದಿಗೆ ಇವತ್ತು ರಾಜಕಾರಣಿಗಳು ಆಡ್ತಾ ಇರುವಂಥದ್ದು. ಧರ್ಮ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಸಂಸ್ಕೃತಿಯನ್ನು ಕಲಿಸ್ಕೊಂಡಂತಹ ನಮ್ಮ ಭಾರತ ಧರ್ಮಕ್ಕೂ ಕೂಡ ಅಷ್ಟೇ ದೊಡ್ಡ ವ್ಯಾಲ್ಯೂವನ್ನು ಕಲ್ಪಿಸಿಕೊಟ್ಟಿದೆ. ಎಲ್ಲ ಧರ್ಮಕ್ಕೂ ಅವರವರ ಧರ್ಮದಲ್ಲಿ ಜೀವನ ನಡೆಸುವಂತಹ ಹಕ್ಕನ್ನು ಕೊಟ್ಟಿದೆ. ಅದು ನಾವು ಗಂಭೀರವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ. ಆದರೆ ಇದನ್ನು ಇವತ್ತು ದುರ್ಬಳಕೆ ಮಾಡಲಾಗ್ತಾ ಇದೆ. ಮನುಷ್ಯ ಅಂದ ಮೇಲೆ ಧರ್ಮ ಇರುತ್ತೆ, ಆ ಧರ್ಮದಲ್ಲಿ ಭಾವನೆಗಳಿರುತ್ತೆ, ಅವರ ಸಿದ್ಧಾಂತಗಳಿರುತ್ತೆ. ಸೊ ಅದಕ್ಕೆ ನೋವಾದಂತಹ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ಆಕ್ರೋಶಭರಿತರಾಗ್ತಾರೆ. ಸೊ ಈ ಒಂದು ಆಕ್ರೋಶವನ್ನು ಬಳಸಿಕೊಂಡು ರಾಜಕಾರಣಿಗಳು ಇವತ್ತು ಅವರ ಮೇಲಾಟವನ್ನು ನಡೆಸ್ತಾ ಇರುವಂಥದ್ದು. ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನಾನು ಕೆಲವೊಂದು ವಿಡಿಯೋ ಅಂತ ಮಾಡುವಂಥ ಸಂದರ್ಭದಲ್ಲಿ ಮುಸ್ಲಿಮರು ಎಗರಾಡ್ಕೊಂಡು ಬರ್ತಾರೆ, ಕೆಲವೊಂದು ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂ ಬಾಂಧವರು ಎಗರಾಡ್ಕೊಂಡು ಬರ್ತಾರೆ. ನೋಡಿ, ಅವರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ತಾಗುತ್ತೆ, ಅವರ ವಿಚಾರಗಳನ್ನು ಮಾತಾಡ್ತಾ ಇದ್ದೀನಿ ಅಂತ ಹೇಳುವಾಗ ಆ ಒಂದು ನಿರ್ದಿಷ್ಟವಾದಂತಹ ಧರ್ಮಕ್ಕೆ ಏಟಾಗುವುದಿಲ್ಲ, ಆದರೆ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಯಾಗುತ್ತೆ ಅಂತ ಕೆಲವೊಂದಿಬ್ಬರು ಜನ ಕಮೆಂಟ್ ಮಾಡ್ತಾರೆ. ಇದು ನಿಜವಾಗ್ಲೂ ಸತ್ಯಕ್ಕೆ ದೂರವಾದಂತಹ ವಿಚಾರ. ನೋಡಿ, ಎಲ್ಲ ಧರ್ಮಗಳಲ್ಲಿ ಆಗುವಂತಹ ಅನ್ಯಾಯಗಳ ಬಗ್ಗೆ ಕೂಡ ನಾವಿಲ್ಲಿ ಧ್ವನಿ ಎತ್ತಬೇಕು. ಮುಸ್ಲಿಂ ಧರ್ಮದಲ್ಲಿ ಅನ್ಯಾಯ ಆಗ್ತಿದ್ರೆ ಅದನ್ನು ಕೂಡ ಯಾವುದೇ ಧರ್ಮ ಜಾತಿ ಭೇದ ಇಲ್ಲದೆ ಅದನ್ನು ಧ್ವನಿ ಎತ್ತಲೇಬೇಕು. ಅಲ್ಲಿ ಒಂದು ಅಸಹಿಷ್ಣುತೆ ನಡೀತಾ ಇದೆ, ಅದನ್ನು ನಾವು ಖಂಡಿತವಾಗಿ ಧ್ವನಿ ಎತ್ತಬೇಕು. ಇನ್ನು ಹಿಂದೂ ಧರ್ಮದಲ್ಲಿ ಆಗ್ತಾ ಇದ್ರೆ, ಕ್ರೈಸ್ತ ಧರ್ಮದಲ್ಲಿ ಆಗ್ತಾ ಇದ್ರೆ ಖಂಡಿತವಾಗಿ ಅದನ್ನು ಧ್ವನಿ ಎತ್ತುವಂತಹ ಪ್ರಾಮಾಣಿಕ ಮನುಷ್ಯರು ನಾವಾಗಬೇಕು. ಅದರಲ್ಲಿ ಯಾವುದೇ ಅಡೆತಡೆಗಳು, ಅಂಜಿಕೆಗಳು ಬೇಕಾಗಿಲ್ಲ. ಯಾರು ಏನು ಅನ್ಕೋತಾರೋ ಪರವಾಗಿಲ್ಲ. ನಮ್ಮ ದೇಶ ಸುಭೀಕ್ಷೆಯಿಂದ ಇರಬೇಕು ಅಂದರೆ ಎಲ್ಲ ಧರ್ಮಗಳು ಸಮತೋಲನವನ್ನು ಕಾಪಾಡಲೇಬೇಕು. ಅಂದರೆ ಎಲ್ಲ ಧರ್ಮದವರು ನಾವೆಲ್ಲರೂ ಒಂದೇ ಅಂತಲೇ ಭಾವಿಸ್ಕೊಂಡು ಜೀವನ ನಡೆಸಬೇಕು. ಇಂಥವರ ನಡುವೆ ಈ ಒಂದು ಹರೀಶ್ ಪೂಂಜಾ ಅನ್ನುವಂತಹ ವ್ಯಕ್ತಿತ್ವಗಳು ಹುಟ್ಟಿಕೊಂಡ್ರೆ, ನೋಡಿ, ಇದು ದಗಲ್ಬಾಜಿ ವ್ಯಕ್ತಿತ್ವ ಅಂತ ನಾವಿಲ್ಲಿ ಕರಿತೀವಿ. ಹರೀಶ್ ಪೂಂಜಾರದ್ದು ದಗಲ್ಬಾಜಿ ವ್ಯಕ್ತಿತ್ವ ಅಂದರೆ ವೇದಿಕೆಯಲ್ಲಿ ಮುಸಲ್ಮಾನರನ್ನು ಅತ್ಯಂತ ರೂಕ್ಷವಾಗಿ, ಕಠೋರವಾಗಿ ಮಾತಾಡಿಕೊಂಡು ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ತ್ರಿಶೂಲವನ್ನೇ ಹಿಡ್ಕೊಂಡು ಮುಸ್ಲಿಂ ಬಂದುಬಿಟ್ರೆ ಚುಚ್ಚೇ ಬಿಡ್ತೀನಿ ಅನ್ನೋಷ್ಟರ ಮಟ್ಟಿಗೆ ಅಷ್ಟೊಂದು ಪ್ರಚೋದನೆ ಕೊಟ್ಟು ಭಾಷಣ ಮಾಡಿ ಆತ ಹೋಗಿ ನೇರವಾಗಿ ಹೋಗುವಂಥದ್ದು ಮುಸ್ಲಿಂ ಮುಖಂಡರುಗಳ ಮನೆಗೆ ಹೋಗಿ ಅಲ್ಲಿ ಬೇಡಿಕೊಳ್ಳುವಂಥದ್ದು, ಸಾಹೇಬ್ರೆ ನಾನು ಈ ಥರ ಹೇಳಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ, ವೇದಿಕೆಯಲ್ಲಿ ಈ ಥರ ಎಲ್ಲ ಮಾತಾಡಬೇಕಾಗುತ್ತೆ, ಇದು ರಾಜಕಾರಣದೊಂದು ಭಾಗ, ನಿಮಗೆ ಏನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಅವರ ಕಾಲಿಗೆ ಬಿದ್ದು ಬರ್ತಾರೆ. ನಾಲಾಯಕ್ ರಾಜಕಾರಣಿ ಅಂತ ನಾವು ಇಂಥವರನ್ನು ಕರಿಬೇಕು. ನೋಡಿ, ರಾಜಕಾರಣ ಮಾಡಬೇಕು, ಆದರೆ ಒಂದು ರೀತಿಯಲ್ಲಿ ಅತ್ಯಂತ ಹೀನಾಯವಾದಂತಹ ರಾಜಕೀಯವನ್ನು ಮಾಡಬಾರ್ದು. ಏನೋ ಒಂದು ಮಾಡೋದಕ್ಕೋಸ್ಕರ ನಾನು ಓಲೈಕೆ ಮಾಡಿ ನಂತರ ಮತ ಗಿಟ್ಟಿಸಿಬಿಡ್ಬೇಕು, ಹಿಂದೂ ಬಾಂಧವರ ಮತ ಇಲ್ಲ ಅಂದರೆ ನನಗೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆತ ಅತ್ಯಂತ ಹೀನ ಪ್ರವೃತ್ತಿಯನ್ನು ಬೆಳೆಸಿರುವಂಥದ್ದು. ಹಲವು ವೇದಿಕೆಗಳಲ್ಲಿ ನಾವು ಗಮನಿಸಿರ್ಬೋದು, ಆತ ಮುಸ್ಲಿಮರ ವಿಚಾರವನ್ನು ತೆಗೆದೇ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿದೆ, ಆ ಒಂದು ವೇದಿಕೆಯಿಂದ ಇನ್ನೊಂದು ವೇದಿಕೆ ಹೋಗಬೇಕು ಅಂದರೆ ಅಲ್ಲಿಯವರೆಗೆ ಈ ಬಿಸಿ ಬಿಸಿ ಚರ್ಚೆ ಇದ್ದರೆ ನನಗೂ ಅದರಿಂದಾಗಿ ಎಫೆಕ್ಟ್ ಆಗುತ್ತೆ, ಒಳ್ಳೆಯ ಎಫೆಕ್ಟ್ ಆಗುತ್ತೆ. ಅದಕ್ಕಾಗಿ ಅತಿ ಹೆಚ್ಚಾಗಿ ಮಾತನ್ನು ಆಡ್ತಾ ಇರುವಂಥದ್ದು. ನೋಡಿ, ಇದು ಸಾಮಾನ್ಯ ಜನರಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದರೆ, ಅವರ ಭಾಷಣವನ್ನು ಕೇಳಿ ಹಿಂದೂ ಕಾರ್ಯಕರ್ತರಿರ್ಬೋದು ಅಥವಾ ಮುಸ್ಲಿಂ ಕಾರ್ಯಕರ್ತರಿರ್ಬೋದು ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ನಮ್ಮ ವಿರೋಧವಾಗಿ ಮಾತಾಡ್ದ ಅಥವಾ ನಮ್ಮ ಪರವಾಗಿ ಮಾತಾಡ್ದ, ಇದು ನಮ್ಮ ಶಾಸಕರು, ನಾವೇ ಓಟ್ ಹಾಕ್ತೀವಿ ಅಂತ ಕೆಲವೊಂದಿಷ್ಟು ಜನ ಅನ್ಕೋತಾರೆ. ವಿರೋಧಿ ಪಾಳದಲ್ಲಿ ಕೂಡ ಅದೇ ರೀತಿ ಅನ್ಕೋತಾರೆ, ಒಪ್ಪೋಸ್ ಆಗಿ ನಮ್ಮ ಶತ್ರು, ಹಿಂದೂಗಳು ನಮ್ಮ ಶತ್ರುಗಳು ಅಂತ ಅನ್ಕೋತಾರೆ. ಆದರೆ ನಿಜವಾಗಿಯೂ ಇವರು ಮಾಡ್ತಾ ಇರುವಂಥದ್ದು ಹಿಂದೂ ಮುಸ್ಲಿಮರ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇದನ್ನು ನಾವು ತಿಳಿದುಕೊಂಡ್ರೆ ನಮಗೆ ಯಾವುದೇ ಇದರಿಂದಾಗಿ ಡ್ಯಾಮೇಜ್ ಆಗುವಂತಹ ವಿಚಾರ ಇಲ್ಲ. ಆದರೆ ನಾವು ತಿಳಿಲಿಲ್ಲ ಅಂದರೆ
ಮುಂದಿನ ದಿವಸಗಳಲ್ಲಿ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇದರಿಂದ ಕಷ್ಟ ನಷ್ಟಗಳನ್ನು ನೀವುಗಳೇ ಅನುಭವಿಸಬೇಕು. ಇಲ್ಲಿ ಮುಸ್ಲಿಮರ ಅಂಗಡಿಯಿಂದ ಹೋಗಿ ಪರ್ಚೇಸ್ ಮಾಡಿದರೂ ತಪ್ಪಲ್ಲ, ಹಿಂದೂಗಳ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದರೂ ತಪ್ಪಲ್ಲ. ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಗಮನಿಸಿದಂತಹ ಒಂದು ವಿಚಾರ, ಎಲ್ಲ ಬಾಂಧವರು ಅಲ್ಲಿ ಇರ್ತಾರೆ. ಮೊದಲನೇ ಸಂದರ್ಭಗಳಲ್ಲೆಲ್ಲ ಹಿಂದೂ ಮುಸ್ಲಿಂ ತಳಿ ಭೇದ ಭಾವ ಇಲ್ಲೇ ಇರಲಿಲ್ಲ. ಜಾತ್ರೆಗಳಲ್ಲೂ ಹೋಗಿ, ಉರುಸುಗಳಲ್ಲಿ ಹೋಗಿ, ಅಲ್ಲೂ ಇಲ್ಲೂ ಎಲ್ಲರೂ ವ್ಯಾಪಾರ ಮಾಡ್ತಾಯಿದ್ರು, ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಸಹಬಾಳ್ವೆಯ ಜೀವನ ನಡೆಸ್ತಾ ಇದ್ರು. ಆದರೆ ರಾಜಕೀಯ ಯಾವತ್ತೂ ಬೆಳೀತಾ ಬಂತು ಅವತ್ತಿಗೆ ಎಲ್ಲವೂ ಅವಸಾನ ಆಗ್ತಾ ಬಂತು, ಎಲ್ಲದಕ್ಕೂ ಅವನತಿ ಆಗ್ತಾ ಬಂತು, ಕೊನೆ ಆಗ್ತಾ ಬಂತು. ಆದರೆ ಅದು ಕೊನೆ ಆಗಬಾರ್ದು. ಸಹಬಾಳ್ವೆ ಬಾಂಧವ್ಯಗಳು ಮುಂದುವರಿತಾನೆ ಇರಬೇಕು. ನೋಡಿ, ನಮ್ಮ ಮನೆಯ ಪಕ್ಕದಲ್ಲಿ ಪೂರ್ವ ಹಿಂದೂ ಅಥವಾ ಮುಸಲ್ಮಾನನ ಕುಟುಂಬ ಇದ್ದರೆ ನೋಡಿ, ಅವಾಗ ಗೊತ್ತಾಗುತ್ತೆ ಅಣ್ಣ ಸಂಬಂಧಿರ, ತಂದೆ ತಾಯಂದಿರ ಸಂಬಂಧಗಳು ಅಲ್ಲಿ ಬೆಳೆಯುತ್ತೆ ಅಂತ. ಅದು ನಿಮಗೆ ಅನುಭವ ಆಗಿರ್ಬೋದು. ನೀವು ಹೊರ ಗ್ರಾಮದಲ್ಲಿರುವಂತಹ ಅಥವಾ ಹೊರ ಜಿಲ್ಲೆಗಳಲ್ಲಿರುವಂತಹ ಹಿಂದೂಗಳನ್ನು, ಮುಸ್ಲಿಮರನ್ನು ನೀವು ನಿಮ್ಮ ವಿವೇಚನೆ ಅಡಿಯಲ್ಲಿ ನೀವು ವಿರೋಧ ಮಾಡ್ತೀರಾ ಹೊರತು, ನಿಮ್ಮ ಪಕ್ಕದ ಮನೆಯಲ್ಲಿರುವಂತಹ ಓರ್ವ ಹಿಂದೂ ಅಥವಾ ಮುಸ್ಲಿಮರನ್ನು ನೀವು ಇದೇ ರೀತಿಯಲ್ಲಿ ವಿರೋಧ ಮಾಡ್ತೀರಾ ಅಂತ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಇದೆ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಈ ಒಂದು ವಿಡಿಯೋವನ್ನು ಶಾಸಕರಿಗೆ, ಹರೀಶ್ ಪೂಂಜಾರಿಗೆ ತಲುಪುವಷ್ಟರ ಮಟ್ಟಿಗೆ ಶೇರ್ ಮಾಡಿ. ಯಾಕೆ ಅಂದರೆ ಇಂತಹ ವಿಚಾರಗಳು ಮುಂದಿನ ದಿವಸಗಳಲ್ಲಿ ವೇದಿಕೆಯಲ್ಲಿ ಬಳಸ್ಕೋಬಾರ್ದು. ಇದು ಅವರಿಗೆ ಬೇಕಾಗಿ ಅವರ ಒಳಗಿಂದ ಹೇಳುವಂತಹ ವಿಚಾರ ಖಂಡಿತ ಅಲ್ಲ. ಅವರ ರಾಜಕಾರಣಕ್ಕೋಸ್ಕರ, ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಂತಹ ವಿಚಾರಗಳನ್ನು ಹೇಳುವಂಥದ್ದು. ಸೊ ಸ್ನೇಹಿತರೆ, ಎಲ್ಲವನ್ನ ಗಮನಿಸಿ, ಯಾರೆಲ್ಲ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದ್ದೀರಾ, ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನೋಡಿ, ನಾನು ಎಲ್ಲ ವಿಚಾರಗಳಲ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಕೊನೆಯದಾಗಿ ಹೇಳುವಂಥದ್ದು. ಯಾಕೆಂತ ಹೇಳಿದರೆ, ಆರಂಭದಿಂದ ಅಂತ್ಯದವರೆಗೆ ಯಾರು ಈ ಒಂದು ವಿಡಿಯೋನ ಕೇಳಿರ್ತಾನೆ ಅವನಿಗೆ ಮಾತ್ರ ಈ ಒಂದು ವಿಚಾರದ ಬಗ್ಗೆ ಮನದಟ್ಟಾಗಿರುತ್ತೆ, ಅರ್ಥ ಆಗಿರುತ್ತೆ. ಯಾರೋ ಒಂದೆರಡು ಲೈನು ಆರಂಭಿಕ ಹಂತದ ಒಂದು ಇಂಟ್ರೊಡಕ್ಷನನ್ನು ಕೇಳಿ ಕಮೆಂಟ್ ಮಾಡಿ ಹೋಗುವವರು ಅವರಿಗೆ ಬೇಕಾದ ರೀತಿಯಲ್ಲಿ ಕಮೆಂಟ್ ಮಾಡಿ ಹೋಗ್ತಾರೆ. ಆದರೆ ಆರಂಭದಿಂದ ಕೊನೆಯವರೆಗೂ ಯಾರು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಿರ್ತೀರಾ, ನೀವು ನಿಮ್ಮ ನಿಷ್ಪಕ್ಷಪಾತವಾದಂತಹ ಕಮೆಂಟನ್ನು ಖಂಡಿತವಾಗಿ ಹಾಕ್ತೀರಿ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.